ನಮಸ್ತೆ ಆತ್ಮೀಯ ವೀಕ್ಷಕರೇ. ನೀವು ನಿಜವಾಗಿಯೂ ದುಃಖದಲ್ಲಿದ್ದೀರಾ? ಅಥವಾ ನಿಮ್ಮ ಆಲೋಚನೆಗಳು ನಿಮ್ಮನ್ನ ದುಃಖಿತರನ್ನಾಗಿ ಮಾಡ್ತಾ ಇದೆಯಾ? ಗಮನಿಸ್ಕೊಳ್ಳಿ. ಬಹಳಷ್ಟು ಜನರು ಹೊರಗಿನ ಪರಿಸ್ಥಿತಿಯನ್ನ ದುಃಖಕ್ಕೆ ಕಾರಣ ಅಂತ ಪ್ರತಿಬಿಂಬಿಸ್ಕೊತಾರೆ. ಹೊರಗಿನಲ್ಲೇ ಕಾರಣವನ್ನ ಹುಡುಕ್ತಾರೆ. ಆದ್ರೆ ನಿಮ್ಮ ದುಃಖದ ನಿಜವಾದ ಕಾರಣ ಹೊರಗೆ ಖಂಡಿತ ಇರೋದಿಲ್ಲ, ನಿಮ್ಮ ಮನಸ್ಸಿನೊಳಗೆ ಇರುತ್ತೆ. ನಮ್ಮ ಆಳದಲ್ಲಿ ಮನಸ್ಸಿನಲ್ಲೇ ಇರುವಂತದ್ದು ನಮ್ಮ ದುಃಖಕ್ಕೆ ಮೂಲ ಕಾರಣ ಆಗಿರುತ್ತೆ. ಈಗ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಅತಿಯಾದ ನಿರೀಕ್ಷೆ, ಜನರು ಮತ್ತೆ ಜೀವನ ಮತ್ತೆ ನಮ್ಮಿಂದನೇ ನಾವು ಅತೀ ನಿರೀಕ್ಷೆಯನ್ನ ಇಟ್ಕೊಳ್ತೀವಿ. ಅತೀ ನಿರೀಕ್ಷೆಗೊಳಪಟ್ಟು ನಾವು ಅಲ್ಲೇ ದುಃಖವನ್ನ ಸೃಷ್ಟಿಸಿಕೊಂಡು ಬಿಡ್ತೀವಿ. ನಿರೀಕ್ಷೆ ಹೆಚ್ಚಾದಷ್ಟು ನಮ್ಗೆ ನಿರಾಸೆ ಕೂಡ ಹೆಚ್ಚಾಗತ್ತೆ. ನಾವು ಯೋಚಿಸಿದಂತೆ ನಡಿಲಿಲ್ಲ ಅಂತ ಅಂದ್ಬಿಟ್ರೆ ನಾವು ದುಃಖಕ್ಕೆ ಒಳಗಾಗ್ಬಿಡ್ತೀವಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಮುಂದೆ ಸಾಗೋದನ್ನ ಕಲಿಬೇಕು. ಇನ್ನು 2ನೇ ಪಾಯಿಂಟ್, ಹೋಲಿಕೆ, ಕಂಪೇರ್ ಮಾಡೋದು. ಏನಿದ್ರೂ ಕಂಪೇರ್ ಮಾಡೋದು ನಮ್ಮ ವ್ಯಕ್ತಿತ್ವ ಅಲ್ವಾ? ಕಂಪೇರ್ ಮಾಡೋದನ್ನ ನಾವು ಕಡಿಮೆ ಮಾಡ್ತಾ 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 ಬಿಟ್ಬಿಡ್ಬೇಕು. ಈ ಕಂಪೇರ್ ಮಾಡೋದೇನಿದೆ, ಹೋಲಿಕೆ ಮಾಡೋದು, ಅದು ನಮ್ಮನ್ನ ಮತ್ತು ನಮ್ಮ ಸಂತೋಷವನ್ನ ಕಿತ್ಕೊಂಡ್ಬಿಡತ್ತೆ, ಕದ್ಕೊಂಡ್ಬಿಡತ್ತೆ. ನಮ್ಮ ಕೈಗಳಲ್ಲಿ ಬೆರಳುಗಳೇ ಸಹ ಒಂದೇ ಸೈಜ್ ನಲ್ಲಿ ಇರೋದಿಲ್ಲ ಅಲ್ವಾ? ವಿಭಿನ್ನ ಸೈಜ್ ಅಲ್ಲಿ ಇರುವಂತಹದ್ದು. ಹಾಗಾಗಿ ಮನುಷ್ಯರ ವ್ಯಕ್ತಿತ್ವ, ಮನುಷ್ಯರ ಆಲೋಚನೆಗಳು ಸಹ ವಿಭಿನ್ನವಾಗಿರುತ್ತೆ. ಅವರ ದಾರಿಯೂ ಸಹ ವಿಭಿನ್ನವಾಗಿರುತ್ತೆ. ಅವರ ಪ್ರಯಾಣವೂ ಸಹ ವಿಭಿನ್ನವಾಗಿರುತ್ತೆ. ಅವರಂತೆಯೇ ನಾವು ಬದುಕಬೇಕು ಅನ್ನೋ ಯೋಚನೆ, ಹೋಲಿಕೆ ಖಂಡಿತ ಬೇಡ. 3ನೇ ಪಾಯಿಂಟ್ ಏನಂತಂದ್ರೆ, ಹಳೆಯ ನೆನಪುಗಳನ್ನ ಹಿಡಿದುಕೊಂಡೇ ಇರ್ತೀವಿ. ಹಿಂದೆ ಆಗಿದ್ದನ್ನೇ ಕೆದಕಿ 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 ಅದೇ ಮಾತುಗಳನ್ನ ಆಡ್ತಾ ಇರೋದು. ಹಿಂದೆ ಆಗಿದ್ದನ್ನ ಹಿಡ್ಕೊಂಡು ಮುಂದೆ ಹೋದ್ರೆ ಏನೂ ಪ್ರಯೋಜನ ಇರೋದಿಲ್ಲ. ಆದ ಗಾಯವನ್ನ ಕೆರಿತಾ ಕೂತ್ರೆ ಅದೇ ಇನ್ನು ದೊಡ್ಡ ಗಾಯವಾಗ್ಬಿಡತ್ತೆ ಅಲ್ವಾ? ಬಿಡುವ ಕಲೆಯನ್ನ ನಾವು ಕಲ್ತ್ಕೋಬೇಕು. ಆಗಿದ್ದನ್ನ ಅಲ್ಲೇ ಬಿಟ್ಟು ಬಿಡ್ಬೇಕು. ಇಲ್ಲ, ಏನಾಗ್ತಿದೆಯೋ ಅದ್ರ ಕಡೆ ಗಮನ ಕೊಡೋದನ್ನ ಕಡಿಮೆ ಮಾಡಿದ್ರೆ ನಮ್ಮ ಮನಸ್ಸು ಶಾಂತವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಬಿಡುವ ಕಲೆಯನ್ನ ಕಲೀಲಿಲ್ಲ ಅಂದ್ರೆ ನಮ್ಮಲ್ಲಿ ಅಶಾಂತಿ ಉಂಟಾಗತ್ತೆ. ಹಾಗೆ ಬಿಡುವುದನ್ನ ನಾವು ರೂಢಿ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ 4ನೇ ಪಾಯಿಂಟು, ಓವರ್ ಥಿಂಕಿಂಗ್, ಅತಿಯಾದ ಆಲೋಚನೆ. ಅತಿಯಾದ ಆಲೋಚನೆ ನಮ್ಮನ್ನ ದುಃಖಿತರನ್ನಾಗಿ ಮಾಡುತ್ತೆ. ಮನಸ್ಸು ಕತೆ ರಚಿಸೋದು ಸಾಮಾನ್ಯ ಅಲ್ವಾ? ಆದ್ರೆ ಎಲ್ಲ ಕತೆನೂ ಖಂಡಿತ ಸತ್ಯ ಆಗಿರೋದಿಲ್ಲ. ಕತೆ ರಚಿಸತ್ತೆ, ಸತ್ಯ ಕಥೆಯನ್ನ ರಚಿಸೋದಿಲ್ಲ. ಅದನ್ನ ನೆನ್ಪಿಟ್ಕೋಬೇಕು. ಅತಿಯಾದ ಆಲೋಚನೆ ಮಾಡೋದನ್ನ ನಾವು ಕಡಿಮೆ ಮಾಡ್ತಾ 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 ಬಿಟ್ಬಿಡ್ಬೇಕು. ನಿಜವಾದ ಸತ್ಯ ಏನಂತಂದ್ರೆ, ಅತಿ ಆಸೆ, ಹೋಲಿಕೆ ಮಾಡೋದು, ಅತಿಯಾದ ಆಲೋಚನೆ ಇವೆಲ್ಲವೂ ಸಹ ನಮ್ಮನ್ನ ದುಃಖಿತರನ್ನಾಗಿ ಮಾಡಿ, ಒಳಗೆ ದುಃಖ ಹೆಪ್ಪುಗಟ್ಟಿ ಗಟ್ಟಿ ಅದು ನಮ್ಮ ಅನಾರೋಗ್ಯ ಪೀಡಿತರನ್ನಾಗಿ ಮಾಡುತ್ತೆ. ಬುದ್ಧನೇ ಹೇಳಿದಾನೆ ಅಲ್ವಾ, ಅತಿ ಆಸೆಯೇ ದುಃಖಕ್ಕೆ ಕಾರಣ ಅಂತ. ಹಾಗೆಯೇ ದುಃಖದ ಮೂಲ ಇನ್ನೊಂದೇನಪ್ಪ ಅಂತಂದ್ರೆ ಅತಿಯಾದ ಅಟ್ಯಾಚ್ಮೆಂಟ್. ಯಾರ ಜೊತೆಗೂ ಅತಿಯಾದ ಅಟ್ಯಾಚ್ಮೆಂಟ್ ಖಂಡಿತ ಬೇಡ. ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ರೆ ನಾವು ಸಹ ಆರಾಮಿರ್ತೀವಿ, ಅವರು ಸಹ ಆರಾಮಿರ್ತಾರೆ, ಸಂತೋಷವಾಗಿರ್ತಾರೆ, ಯಾವುದೇ ದುಃಖ ಇರುವುದಿಲ್ಲ. ಇದ್ದಿದ್ದನ್ನ ಇದ್ದ ಹಾಗೆ ಒಪ್ಕೊಳ್ಳೋ ವ್ಯಕ್ತಿತ್ವವನ್ನ ರೂಢಿಸ್ಕೋಬೇಕು. ದುಃಖವನ್ನ ನಾವು ಯಾವತ್ತೂ ಸಂಪೂರ್ಣವಾಗಿ ತೆಗೆದು ಹಾಕುವಂತಹ ಪರಿಸ್ಥಿತಿ ಇರೋದಿಲ್ಲ.
ಹಾಗೆಯೇ ದುಃಖವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗತ್ತೆ. ಮನಸ್ಸು ಬದಲಿಸಿ ವೀಕ್ಷಕರೇ, ನಿಮ್ಮ ಬದುಕು ಜೀವನವೂ ಸಹ ಬದಲಾಗತ್ತೆ.